ನೀವು ಎಲ್ಲೋ ಒಂದು ಲಾಂಗ್ ಡ್ರೈವ್ ಗೆ ಕಾರ್ನ ತಗೊಂಡು ಹೋಗಿರ್ತೀರಾ, ಬಟ್ ಅಲ್ಲಿ ಒಂದ್ಸಲ ಕಾರ್ ನಿಲ್ಸ್ತೀರಾ, ಬಟ್ ಅದು ಕೆಲವೊಂದ್ಸಲ ಸ್ಟಾರ್ಟ್ ಆಗೋದಿಲ್ಲ. ಅಥವಾ ಬೆಳಿಗ್ಗೆ ನೀವು ಕಾರ್ನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ, ಬಟ್ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಬದಲಾಗಿ ಒಂದು ಟಕ್ ಅಂತ ಒಂದು ಸೌಂಡ್ ಬರೋ ಚಾನ್ಸಸ್ ಇರುತ್ತೆ, ಅಲ್ಲ ಏನು ಒಂದು ಕ್ರಾಂಕೆ ಆಗೋದಿಲ್ಲ. ಆ ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಾರ್ನ ಬ್ಯಾಟ್ರಿ ಅನ್ನೋದು ಫೇಲ್ ಆಗಿರುವಂತ ಚಾನ್ಸಸ್ ಅಥವಾ ಡೆಡ್ ಆಗಿರ್ಬೋದು, ಅಥವಾ ಅದರ ಒಂದು ಲೈಫ್ ಮುಗ್ದಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೆಲವೊಂದು ಸಿಂಪ್ಟಮ್ ಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅವುಗಳನ್ನ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾರ್ನ ಬ್ಯಾಟ್ರಿ ಅದರ ಲೈಫ್ ಹೇಗಿದೆ ಅಥವಾ ಅದನ್ನ ಚೇಂಜ್ ಮಾಡ್ಕೊಳ್ಳುವಂತ ಟೈಮ್ ಬಂದಿದೆಯಾ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೋಬಹುದು. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅದಕ್ಕೋಸ್ಕರ 5 ಸಿಂಪ್ಟಮ್ಸ್ ಗಳು ಏನಿದಾವೆ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆ ಕಾರ್ನ ಬ್ಯಾಟ್ರಿ ಹೆಲ್ತ್ ಹೇಗಿದೆ ಅದು ನಿಮ್ಗೆ ಐಡಿಯಾ ಬರುತ್ತೆ. ಇದನ್ನ ಚೇಂಜ್ ಮಾಡ್ಕೋಬೇಕಾ ಇಲ್ಲ ಬೇಡವಾ ಅನ್ನೋದು. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ವಿಡಿಯೋನ ಶುರು ಮಾಡಿ. ಮೊದಲನೇದಾಗಿ ಈ ಬ್ಯಾಟ್ರಿನ ಕೆಲಸ ಏನಂತ ಹೇಳಿದ್ರೆ ನಿಮ್ಮ ವೆಹಿಕಲ್ ನ ಒಂದು ಸ್ಟಾರ್ಟ್ ಮಾಡುವಂತ ಮೇಜರ್ ಕೆಲಸನ ಮಾಡುತ್ತೆ. ಅದೇ ರೀತಿಯಾಗಿ ಅದರ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಏನಿದಾವೆ ಅವುಗಳಿಗೂ ಒಂದು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡೋ ಕೆಲಸನ ಕೂಡ ನಿಮ್ಮ ಬ್ಯಾಟ್ರಿ ಮಾಡುತ್ತೆ. ಸೊ ಇದರ ಮೇನ್ ಪರ್ಪಸ್ ಇದು ಆ ಎಲೆಕ್ಟ್ರಿಸಿಟಿನ ಏನಿರುತ್ತೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಇದರಲ್ಲಿ ನಿಮ್ಗೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತ ಒಂದು ಡಿವೈಸ್ ಅಂತ ಹೇಳ್ಬೋದು. ಈ ಒಂದು ಡಿವೈಸ್ ಕೆಪಾಸಿಟಿ ಏನಿರುತ್ತೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಆ ಬ್ಯಾಟ್ರಿಗಳು ಅವು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಇಲ್ಲ ಒಂದು ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಎಲೆಕ್ಟ್ರೋಲೈಟ್ ಅಂತ ಏನ್ ಬರುತ್ತೆ ಅದ್ರಲ್ಲಿ ಡಿಸ್ಟಿಲ್ ವಾಟರ್ ಇರಬಹುದು ಅಥವಾ ಅದರಲ್ಲಿ ಬರುವಂತ ಆಸಿಡ್ ಇರಬಹುದು, ಲೆಡ್ ಪ್ಲೇಟ್ಸ್ ಬರ್ತವೆ, ಅವುಗಳು ಏನಾದ್ರು ವೀಕ್ ಆದ್ರೆ ನಿಮ್ಗೆ ಆ ಬ್ಯಾಟ್ರಿ ಅನ್ನೋದು ಫೇಲ್ ಆಗುತ್ತೆ. ಅಂಡ್ ಫೇಲ್ ಆಗಿರೋ ಬ್ಯಾಟ್ರಿ ನಿಮ್ಗೆ ಆ ಎಲೆಕ್ಟ್ರಿಸಿಟಿನ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಆ ಒಂದು ಸ್ಟೇಜ್ ಅಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಆ ಬ್ಯಾಟ್ರಿ ಅನ್ನೋದು ಪ್ರಾಬ್ಲಮ್ ನ ಕೊಡಬಹುದು. ಅದರಿಂದ ನಿಮ್ಗೆ ಸ್ಟಾರ್ಟಿಂಗ್ ಇಶ್ಯೂಸ್ ಬರ್ಬೋದು, ಇಲ್ಲ ಒಂದು ಬೇರೆ ಯಾವುದೋ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ಗಳು ಕರೆಕ್ಟ್ ಆಗಿ ವರ್ಕ್ ಆಗದೆ ಇರಬಹುದು. ಸೊ ಈ ಸಿಂಪ್ಟಮ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನೀವು ಅದನ್ನ ಬೇಗನೆ ಐಡೆಂಟಿಫೈ ಮಾಡಬಹುದು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಯಾವಾಗ ಬ್ಯಾಟ್ರಿ ನಿಮ್ಗೆ ವೀಕ್ ಆಗಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಕ್ರ್ಯಾಂಕ್ ಅನ್ನೋದು ಲೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟಾರ್ಟ್ ಆಗಬೇಕಾದ್ರೆ ಕ್ರ್ಯಾಂಕಿಂಗ್ ಗಳು ಇಮಿಡಿಯೇಟ್ ಆಗಿ ಕ್ರ್ಯಾಂಕ್ ಆದಾಗ ಅಥವಾ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟರ್ ಮೋಟರ್ ನಿಮ್ಗೆ ಇಮಿಡಿಯೇಟ್ ಆಗಿ ಎಂಜಿನ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಯಾವಾಗ ನಿಮ್ಗೆ ಬ್ಯಾಟ್ರಿ ವೀಕ್ ಆಗಿರುತ್ತೆ ಅಥವಾ ಬ್ಯಾಟ್ರಿ ಲೈಫ್ ಮುಗಿತಾ ಬಂದಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಅದರಲ್ಲಿ ಯಾವಾಗ ಚಾರ್ಜ್ ಕಡಿಮೆ ಇದ್ದಾಗಲೂ ಕೂಡ ನಿಮ್ಗೆ ಲೇಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಗಳು ಬರ್ಬೋದು. ಈ ಲೇಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ನೀವು ಬ್ಯಾಟ್ರಿನ ಚೆಕ್ ಮಾಡಿಸ್ಕೋಬೇಕು, ಅದ್ರ ಗ್ರಾವಿಟಿ ಚೆಕ್ ಮಾಡಿಸ್ಕೋಬೇಕು, ಈ ವೋಲ್ಟೇಜ್ ಎಷ್ಟು ಬರ್ತಿದೆ ಚೆಕ್ ಮಾಡಬೇಕು. ಇದೆಲ್ಲ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಆ ಬ್ಯಾಟ್ರಿನ ಐದರ್ ನೀವು ಅದನ್ನ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಅಟ್ಲೀಸ್ಟ್ ಲೈಫ್ ಎಕ್ಸ್ಟೆಂಡ್ ಮಾಡಬಹುದು, ಇಲ್ಲಾಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬರೋದು ಅದನ್ನ ಚೇಂಜ್ ಕೂಡ ಮಾಡಿಸ್ಕೋಬಹುದು. ಎರಡನೇ ಸಿಂಪ್ಟಮ್ ಏನಂತ ಹೇಳಿದ್ರೆ ನಿಮ್ಗೆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಥವಾ ಡ್ಯಾಶ್ ಬೋರ್ಡ್ ನಲ್ಲಿ ನಿಮ್ಗೆ ವಾರ್ನಿಂಗ್ ಲೈಟ್ಸ್ ಗಳು ಏನೇನ್ ಬರ್ತವೆ, ನೀವು ಅದನ್ನ ಕ್ರ್ಯಾಂಕ್ ಮಾಡಬೇಕಾದ್ರೆ ನಿಮ್ಗೆ ಬ್ಯಾಟ್ರಿನ ಒಂದು ಎಲೆಕ್ಟ್ರಿಸಿಟಿ ಯಾವಾಗ ಕರೆಕ್ಟ್ ಆಗಿ ಸಪ್ಲೈ ಆಗೋದಿಲ್ಲ ನಿಮ್ಗೆ ಆ ಟೈಮಲ್ಲಿ ಈ ಲೈಟ್ಸ್ ಗಳು ಡಿಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು ಹೆಡ್ ಲೈಟ್ಸ್ ಗಳನ್ನ ಆನ್ ಮಾಡಿದಾಗ ಹೆಡ್ ಲೈಟ್ ಕೂಡ ಡಿಮ್ ಆಗಿ ಬರ್ಬೋದು. ಈ ಒಂದು ಸ್ಟೇಜ್ ಅಲ್ಲಿ ಬ್ಯಾಟ್ರಿಯಲ್ಲಿ ನಿಮ್ಗೆ ಚಾರ್ಜ್ ಕಡಿಮೆ ಆಗಿದೆ ಅಥವಾ ಬ್ಯಾಟ್ರಿ ವೀಕ್ ಆಗಿದೆ ಅನ್ನೋದನ್ನು ಕೂಡ ಅದು ಇಂಡಿಕೇಟ್ ಮಾಡುತ್ತೆ. ಆ ಟೈಮಲ್ಲೂ ಕೂಡ ನೀವು ಬ್ಯಾಟ್ರಿನ ಚೆಕ್ ಮಾಡ್ಕೋಬೇಕು ಅಥವಾ ಹೋಗಿರೋ ಬ್ಯಾಟ್ರಿ ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೊ ಬ್ರೇಕ್ ಡೌನ್ ಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಸೊ ಮೂರನೇ ಸಿಂಪ್ಟಮ್ಸ್ ಏನಿರುತ್ತೆ ಅಂತ ನಿಮ್ಮ ಕಾರ್ ನಲ್ಲಿ ಪವರ್ ವಿಂಡೋಸ್ ಬರುತ್ತೆ ಅಥವಾ ಈ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇವುಗಳು ಕೂಡ ಕರೆಕ್ಟ್ ಆಗಿ ವರ್ಕ್ ಮಾಡೋದಿಲ್ಲ. ಸಮಟೈಮ್ಸ್ ಏನಾಗುತ್ತೆ ಬ್ಯಾಟ್ರಿ ಯಾವಾಗ ನಿಮ್ಗೆ ಕರೆಕ್ಟ್ ಆಗಿ ಪವರ್ ಸಪ್ಲೈ ಮಾಡೋದಿಲ್ಲ ಆ ಟೈಮಲ್ಲಿ ನಿಮ್ಗೆ ಪವರ್ ವಿಂಡೋಸ್ ಏನಿರುತ್ತೆ ನೀವು ಅಪ್ ಮಾಡಿದಾಗ ಅದರ ಒಂದು ಮೂವ್ಮೆಂಟ್ ಕೂಡ ಸ್ಲೋ ಆಗಿರುತ್ತೆ. ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಮೇಜರ್ ಆಗಿ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಿಮ್ಗೆ ಅದು ಪ್ರಾಪರ್ ಆಗಿ ಅಪ್ ಆಗಲ್ಲ, ಸ್ವಲ್ಪ ಡಿಲೇ ಆಗಿ ಅಪ್ ಆಗಬಹುದು. ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಕೂಡ ನಿಮ್ಗೆ ಕೆಲವೊಂದ್ಸಲ ಆಫ್ ಆಗುವಂತ ಚಾನ್ಸಸ್ ಇರುತ್ತೆ, ಕೆಲವೊಂದ್ಸಲ ನಿಮ್ಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಇಲ್ಲದೆ ಇರಬಹುದು. ಈ ಎಲ್ಲಾ ಪ್ರಾಬ್ಲಮ್ ಗಳು ಕೂಡ ಬ್ಯಾಟ್ರಿ ಲೋ ವೋಲ್ಟೇಜ್ ಇಂದನೂ ಬರುತ್ತೆ ಅಥವಾ ಬ್ಯಾಟ್ರಿ ಪ್ರಾಬ್ಲಮ್ ಇಂದನೂ ಬರುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾಲ್ಕನೇ ಸಿಂಪ್ಟಮ್ ಏನಂತ ಹೇಳಿದ್ರೆ ನಿಮ್ಗೆ ಬ್ಯಾಟ್ರಿ ಟರ್ಮಿನಲ್ ಗಳು ಏನ್ ಬರ್ತೇವೆ ಅದ್ರ ಮೇಲೆ ನಿಮ್ಗೊಂದು ಬ್ಲೂಯಿಶ್ ಅಥವಾ ವೈಟಿಶ್ ಒಂದು ಸೆಡಿಮೆಂಟ್ಸ್ ಅಥವಾ ಒಂದು ಏನೋ ಕಾಣಿಸಬಹುದು. ನಿಮ್ಗೆ ಪೌಡರ್ ಟೈಪ್ ಒಂದು ಸಬ್ಸ್ಟೆನ್ಸ್ ತರ ನಿಮ್ಗೆ ಕಾಣಿಸುತ್ತೆ. ಆ ತರ ಒಂದು ಸಿಚುವೇಶನ್ ಕೂಡ ಬ್ಯಾಟ್ರಿ ಅನ್ನೋದು ನಿಮ್ಗೆ ಡ್ರೈನ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಿಮ್ಗೆ ಸೊ ಅವಾಯ್ಡ್ ಮಾಡೋದಕ್ಕೆ ನಿಮ್ಗೆ ಸಲ್ಫೇಷನ್ ಅಂತ ಕೂಡ ಕರೀತಾರೆ. ಸೊ ಅದಕ್ಕೆ ನಿಮ್ಗೆ ಆ ಬ್ಯಾಟ್ರಿ ಟರ್ಮಿನಲ್ ಗಳನ್ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಟ್ಕೋಬೇಕು. ಇಲ್ಲಾಂದ್ರೆ ಅದಕ್ಕೆ ಪೆಟ್ರೋಲಿಯಂ ಜೆಲ್ಲಿನ ಕೂಡ ಅಪ್ಲೈ ಮಾಡೋದ್ರಿಂದ ಈ ತರ ಒಂದು ಸಲ್ಫೇಷನ್ ಅವಾಯ್ಡ್ ಮಾಡಬಹುದು. ಕೆಲವೊಂದು ವೀಕ್ ಆಗಿರೋ ಬ್ಯಾಟ್ರಿಗೂ ಕೂಡ ಇಲ್ಲಿ ನಿಮ್ಗೆ ಕರೆಂಟ್ ಲೀಕೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಕೂಡ ನಿಮ್ಗೆ ಇಶ್ಯೂಸ್ ಗಳು ಬರ್ಬೋದು. ಅದರಿಂದ ನಿಮ್ಗೆ ಈ ತರ ಸಿಂಪ್ಟಮ್ ಇದ್ರು ಕೂಡ ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಲಾಸ್ಟ್ ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈ ಬ್ಯಾಟ್ರಿ ಅನ್ನೋದು ನಿಮ್ಗೆ 3 years ಇಂತ ಜಾಸ್ತಿ ಓಲ್ಡ್ ಆಗಿರುವಂತ ಬ್ಯಾಟ್ರಿ ಆಗಿದ್ರೆ ಆ ಟೈಮಲ್ಲೂ ಕೂಡ ನಿಮ್ಮ ಬ್ಯಾಟ್ರಿನ ತುಂಬಾ ಪ್ರಯರ್ ಆಗಿ ಒಂದ್ಸಲ ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮ್ಗೆ ಬ್ಯಾಟ್ರಿ ಒಂದು ಏಜ್ ಬಂದ್ಬಿಟ್ಟು ಆವರೇಜ್ ಆಗಿ 3 to 4 years ಮ್ಯಾಕ್ಸಿಮಮ್ ಬರುತ್ತೆ. ಸೊ ಆ ಕೇಸ್ ಗಳಲ್ಲಿ ನೀವು ಬ್ಯಾಟ್ರಿಗಳನ್ನ ಸೊ ನೀವು ಕರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ಟೈಮಲ್ಲೂ ಕೂಡ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರಬಹುದು ವಿದೌಟ್ ಎನಿ ಇಂಡಿಕೇಶನ್. ಸೊ ಅದಕ್ಕೋಸ್ಕರ 3 years ಮೇಲಾಗಿದೆ ಬ್ಯಾಟ್ರಿ ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ಒಂದ್ಸಲ ಅದನ್ನ ಮೇಂಟೆನೆನ್ಸ್ ನ ಕರೆಕ್ಟ್ ಆಗಿ ಮಾಡಿಸ್ಕೊಂಡು ಸೊ ವೆದರ್ ಅದನ್ನ ರಿಪ್ಲೇಸ್ ಮಾಡ್ಬೇಕಾ ಇಲ್ಲ ಅದೇ ಬ್ಯಾಟ್ರಿನ ನೀವು ಯೂಸ್ ಮಾಡಬಹುದನ್ನು ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ನಿಮ್ಮ ಕಾರ್ನ ಒಂದು ಬ್ಯಾಟ್ರಿ ಏನಾದ್ರು ವೀಕ್ ಆಗಿದ್ರೆ ಏನೇನು ಸಿಂಪ್ಟಮ್ಸ್ ಗಳನ್ನ ಅದು ವೆಹಿಕಲ್ ಅಲ್ಲಿ ಕೊಡುತ್ತೆ ಅಂಡ್ ಅದನ್ನ ನೋಡ್ಕೊಂಡು ನೀವು ಈ ಬ್ಯಾಟ್ರಿನ ಚೇಂಜ್ ಮಾಡ್ಕೋಬೇಕಾ ಅಥವಾ ಅದನ್ನ ಚಾರ್ಜ್ ಮಾಡಬಹುದಾ ಅದನ್ನ ಕಂಟಿನ್ಯೂ ಯೂಸ್ ಮಾಡಬಹುದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.